ಓಕೆ, ಇವಾಗ ಆಲ್ರೆಡಿ 1 ಅವರ್ದು ಲಾಂಗ್ ವಿಡಿಯೋನ ಇಷ್ಟೋ ತನಕ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ. ಮ್ಯಾಥಮೆಟಿಕ್ಸ್ 2 ಅಂದರೆ M2 ಅಲ್ಲಿ ದೇರ್ ಆರ್ ಹ್ಯೂಜ್ ನಂಬರ್ ಆಫ್ ಫಾರ್ಮುಲಾಸ್. ಸೊ ಈಗ ಒಂದು ಶಾರ್ಟ್ ವಿಡಿಯೋನ ರೆಕಾರ್ಡ್ ಮಾಡೋಣ ಅಂತ ಬಂದಿದ್ದೀನಿ, ಬಿಕಾಸ್ ಐ ಆಮ್ ರಿಯಲಿ ಸ್ಕೇರ್ಡ್ ವಿತ್ ರೆಸ್ಪೆಕ್ಟ್ ಟು ದ ಫಾರ್ಮುಲೆ. ಸೊ ಇವಾಗ ನಾನು ಅದನ್ನು ನಾರ್ಮಲಾಗಿ ಸುಮ್ಮನೆ ಹೇಳ್ಕೊಂಡು ಹೋಗಲ್ಲ, ನಾನು ಕಲಿತೀನಿ. ನನಗೆ ಏನು ಅಂತಂದರೆ ಈ ರಾ ಫುಟೇಜಸ್, ರಾ ರೆಕಾರ್ಡಿಂಗ್ ಏನಕ್ಕೆ ಮಾಡೋದು ಅಂತಂದರೆ, ನನಗೇನು ಬೇಕಿತ್ತು ಆ್ಯಸ್ ಅ ಸ್ಟೂಡೆಂಟ್ ಅಂತಂದರೆ ಹೆಂಗೆ ಓದ್ತಾರೆ, ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದೇ ನನಗೆ ಕ್ಯೂರಿಯಾಸಿಟಿ ಇದ್ದಿದ್ದು. ಬಟ್ ಯಾರ್ದು ಇಲ್ಲದೇ ಇದ್ದಿದ್ದ ಕಾರಣ ಸೊ ನಂದೇ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಹೆಂಗೆ ಓದ್ತಾರೆ, ಎಷ್ಟು ಸತಿ ಒಂದನ್ನೇ ಓದ್ತಾರೆ, ಆ ಥರ ನನಗೆ ಡೇಟಾ ಬೇಕಾಗಿತ್ತು. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ರಾ ಆ್ಯಂಡ್ ರಿಯಲ್. ಇಲ್ಲಿ ಎಲ್ಲೂ ನಾನು ಫಸ್ಟ್ ಮೇ ಬಿ ಒಂದು ಸತಿ ಬ್ರಷ್ ಅಪ್ ಮಾಡ್ಬೋದು, ಹಿಂಗೆ ಅಂತ ಹೇಳಿ. ನೆಕ್ಸ್ಟ್ ನನಗೆ ವರ್ಡ್ ಟು ವರ್ಡ್ ವಿತ್ ಆಲ್ ದ ಡೆಸಿಮಲ್, ಡೆಸಿಮಲ್ ಇಲ್ಲಿ ಬರಲ್ಲ, ಸೈನ್, ಐ ಆಮ್ ಸೊ ಸಾರಿ, ಸೈನ್ ಎಲ್ಲೂ ಮಿಸ್ ಮಾಡದೆ ನಾನು ನೀಟಾಗಿ ಅದನ್ನು ಕ್ಯಾಚ್ ಮಾಡೋ ತನಕ ಐ ವಿಲ್ ಬಿ ಗೋಯಿಂಗ್ ಆನ್ ವಿತ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಬಂದು ಸಿಂಪ್ಸನ್ಸ್ 1/3 ರೂಲ್ ಆ್ಯಂಡ್ 3/8 ರೂಲ್ ಆಯಿತಾ. 1/3 ರೂಲಲ್ಲಿ ಹೆಂಗೆ ಮಾಡಿದ್ದಾರೆ ಅಂತಂದರೆ h/3 ಇಂಟು ಇಲ್ಲಿ ಲೆಫ್ಟ್ ಸೈಡ್ ಏನು, ಲೆಫ್ಟ್ ಸೈಡ್ ಬರ್ಕೊಂಡೇ ಇಲ್ಲ ನಾನು. ಎಡಗಡೆ ಏನು ಬರುತ್ತೆ, ಐ ಥಿಂಕ್ y(x) ಸಮಥಿಂಗ್ ಆ ಥರ ಬರುತ್ತೇನೋ. ವೈ ದಿಸ್ ಇಸ್ ಫ್ಲಕ್ಚುಯೇಟಿಂಗ್? ಇಸ್ ದರ್ ಅನ್ ಇಶ್ಯೂ ವಿತ್ ಕ್ಯಾಮ್ರಾ? ನೋ. ಓಕೆ, ಸಿ ಮತ್ತೆ ಹೌ ಟು ರೆಡ್ಯೂಸ್ ದಿಸ್. ಆ್ಯಸ್ ಐ ಕೀಪ್ ಸೇಯಿಂಗ್ ಅದು ತುಂಬ ಒಂಥರ ವೇರಿಯೇಷನ್ಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಫ್ಯಾನ್ ಆಫ್ ಮಾಡಬೇಕಾ? ಲೆಟ್ ಮಿ ಜಸ್ಟ್ ಟರ್ನ್ ಇಟ್ ಆಫ್. ಬ್ಯಾಡ್. ಓಕೆ, ಸಿಂಪ್ಸನ್ 1/3 ರೂಲಲ್ಲಿ ಏನಿದೆ ಅಂತಂದರೆ, ಫಸ್ಟು h/3 ಇಂಟು y0 ಪ್ಲಸ್ yn, ಫಸ್ಟ್ ವ್ಯಾಲ್ಯೂ ಪ್ಲಸ್ ಲಾಸ್ಟ್ ವ್ಯಾಲ್ಯೂ ಪ್ಲಸ್ ಇದು 1/3 ರೂಲಲ್ಲಿ ನಾವು 4 ಮತ್ತು 2ನ ಬರ್ಕೊಬೇಕು. ಬ್ರ್ಯಾಕೆಟ್ ಆಚೆ ಇಲ್ಲಿ ಪ್ಲಸ್ ಸಿಂಬಲ್ ಬರುತ್ತೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಈವನ್ ನಂಬರ್ಸ್ ಬರೀಬೇಕು. ಥ್ರೂ ಆ್ಯಂಡ್ ಥ್ರೂ ಈವನ್ ನಂಬರ್ಸ್. ಇಲ್ಲಿ ಈವನ್ ಅಂತೀನಿ, ನಿದ್ದೆ ಆಗಿಲ್ಲ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ. ಇಲ್ಲಿ ಕಂಪ್ಲೀಟ್ ಆಡ್ ನಂಬರ್ಸ್ ಬರಬೇಕು, ಇಲ್ಲಿ ಕಂಪ್ಲೀಟ್ ಈವನ್ ನಂಬರ್ಸ್ ಬರಬೇಕು. ಓಕೆ, ಸೊ ಒಂದು ಸತಿ ಇಲ್ಲಿ ಬರೀತೀನಿ. h/3 ಇಂಟು y0 ಪ್ಲಸ್ yn ಪ್ಲಸ್ 4 ಇಂಟು y1 ಪ್ಲಸ್ y3 ಪ್ಲಸ್ y5 ಪ್ಲಸ್ 2 ಇಂಟು y2 ಪ್ಲಸ್ y4. ಓಕೆ, ಇಷ್ಟು. ಈಗ ಓಕೆ, ಇದು 4, ಇದು 2 ಮಲ್ಟಿಪಲ್ಸು 4 ಅಂತ ಬರ್ಕೊತೀವಿ, ಬಟ್ ಇಲ್ಲೆಲ್ಲ ಆಡ್ ಬರುತ್ತೆ. ಓಕೆ, ನೆಕ್ಸ್ಟ್ 3/8 ರೂಲಲ್ಲಿ 3 ಇಂಟು h ಡಿವೈಡೆಡ್ ಬೈ 8 ಇಂಟು ಇಲ್ಲೂ ಕೂಡ y0 ಪ್ಲಸ್ yn ಇದೆ, ಬಟ್ ಇಲ್ಲಿ 2, 3 ಕಂಟಿನ್ಯೂಸ್ ಆಗಿ ತೊಗೊಬೇಕು. ಇಲ್ಲಿ 4 ಮತ್ತು 2, 4ಇಂದ ಒಂದು ಸ್ಟೆಪ್ ಹಿಂದೆ ಹೋಗ್ತೀವಿ, ಇಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗ್ತೀವಿ, 2 ಆ್ಯಂಡ್ 3. ಬಟ್ ಸ್ಪೆಷಾಲಿಟಿ ಏನಂತ ಇದೆ ಅಂತಂದರೆ 3 ಇರೋ ಜಾಗದಲ್ಲಿ 3 ಮಲ್ಟಿಪಲ್ಸ್ ಒಂದು ಬರಲ್ಲ. 2 ಅಂತ ಇರೋ ಇಲ್ಲೊಂದು ಈವನ್ ನಂಬರ್ ಇರೋ ಜಾಗದಲ್ಲಿ ಬರೀ 3 ಮಲ್ಟಿಪಲ್ಸೇ ಬರುತ್ತೆ. ಅಂದರೆ 3 1 3 2 6 3 9 ಅದು ಬರುತ್ತೆ. ಇಲ್ಲಿ 3 ಮಲ್ಟಿಪ್ಲಿಕೇಶನ್ ಆಗ್ತಿರೋ ಈ ಸೆಟ್ಟಲ್ಲಿ ಒಂದು ಕೂಡ 3 1 ಬರೋ ನಂಬರ್ ಇರಲ್ಲ. ಸೊ y0 ಪ್ಲಸ್ yn ಪ್ಲಸ್ 2 y3 ಪ್ಲಸ್ y6 ಪ್ಲಸ್ 3 ಇಂಟು y1 ಪ್ಲಸ್ y2 ಪ್ಲಸ್ y4 ಪ್ಲಸ್ y5. ಓಕೆ, ಇಷ್ಟ. ದಿಸ್ ಇಸ್ ದ ಫಾರ್ಮುಲಾ. ಲೆಟ್ ಮಿ ಜಸ್ಟ್ ಕ್ಲೋಸ್ ಒಂದು ಸತಿ ಕವರ್ ಮಾಡಿಬಿಟ್ಟು ಬರೀತೀನಿ.
1/3 ರೂಲ್ ಬರೆಯೋದಾದರೆ h/3 ಇಂಟು y0 ಪ್ಲಸ್ yn, ಓಕೆ, ಪ್ಲಸ್ 4 ಬರಿಬೇಕು. 4 ಬರೆದು ಇಲ್ಲಿ ಆಡ್ ನಂಬರ್ಸ್ ಬರ್ಕೊಬೇಕು. 5 ಪ್ಲಸ್ 2 ಇಂಟು 2 1s 2, 2 2s 4. ಓಕೆ, ಇಲ್ಲಿ 3/8 ರೂಲಲ್ಲಿ ನನಗೆ ಕಾಣಿಸ್ತಾನೆ ಇಲ್ಲ. ಓಕೆ, 3h/8 ಅಂತಂದರೆ y0 ಪ್ಲಸ್ yn ಪ್ಲಸ್ 4 ಇಂಟು y1 ಪ್ಲಸ್ y3 ಪ್ಲಸ್ y5 ಪ್ಲಸ್ 2 ಇಂಟು y2 ಪ್ಲಸ್ y4. ಓಕೆ, ನೆಕ್ಸ್ಟ್ ಫಾರ್ಮುಲಾ ಕಲಿಯಕ್ಕೆ ಹೋಗೋಣ. ನೆಕ್ಸ್ಟ್ ಫಾರ್ಮುಲಾ ಲೆಗ್ರಾಂಜೆ ಇಂಟರ್ಪೋಲೇಷನ್ ಫಾರ್ಮುಲಾ. ಓಕೆ, ಹೆಂಗಿರುತ್ತೆ ಇದನ್ನು ಬರೀಲಿಕ್ಕೆ? ಓಕೆ, ಇದನ್ನು ಹೆಂಗೆ ಬರ್ಕೋಬೇಕಂದ್ರೆ ಫಸ್ಟು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ x1 ಎಕ್ಸ್ ಮೈನಸ್ x2 ಎಕ್ಸ್ ಮೈನಸ್ x3 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಫಸ್ಟು x1 ತೆಗೆದಾಕಿದ್ದೀವಿ. ಸೊ x0 ಮೈನಸ್ x1 x0 ಮೈನಸ್ x2 x0 ಮೈನಸ್ x3. ಸೊ ಎಟ್ ದಿ ಎಂಡ್ y0 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೇಮ್ ಥಿಂಗ್ ರಿಪೀಟ್ಸ್. ಓಕೆ, ಅದು ಇನ್ವರ್ಸ್ ಮಾಡಿದಾಗ ಇವೆರಡೋದು ಪ್ಲೇಸ್ ಇಂಟರ್ಚೇಂಜ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ನೆಕ್ಸ್ಟು ಡಿವೈಡ್ ಡಿಫರೆನ್ಸ್ ಮೆಥಡ್, ಇಂಟರ್ಪೋಲೇಷನ್. ಓಕೆ, ನೆಕ್ಸ್ಟು ಡಿವೈಡ್ ಡಿಫರೆನ್ಸ್ ಇಂಟರ್ಪೋಲೇಷನ್ ಅಂತ. ಎಫ್ ಆಫ್ ಎಕ್ಸ್ ಇದನ್ನು ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು? ವೇಟ್, ಹಿಯರ್ ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ನಾಟ್. ಇದನ್ನು ಹೆಂಗೆ ಜ್ಞಾಪಕ ಇಟ್ಕೊಳ್ಳೋದು? ಫಸ್ಟ್ ಇದಕ್ಕೆ ಅಂತ ಒಂದು ಸ್ಪೆಸಿಫಿಕ್ ಫಾರ್ಮುಲಾ ಅಂತ ಇರಬೇಕಲ್ವಾ? ಇಲ್ಲಿದೆ. ಓಕೆ, ವಿ ಹ್ಯಾವ್ ಟು ಡಿವೈಡೆಡ್ ಲೈಕ್ ಯು ಫಸ್ಟು ನೆಕ್ಸ್ಟ್ ನಂಬರಿಂದ ನ್ಯೂಮರೇಟರಲ್ಲಾಗಲಿ ಡಿನೋಮಿನೇಟರಲ್ಲಾಗಲಿ ಫಸ್ಟು ಮೈನಸ್ ಮಾಡಿಕೊಂಡು ಅವೆರಡರದ್ದು ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಇದ್ರದ್ದು ಫಾರ್ಮುಲಾ ಹೆಂಗೆ ಅಂದರೆ ಫಸ್ಟು ಎಫ್ ಆಫ್ ಎಕ್ಸ್ ನಾಟ್ ಬರ್ಕೊಂಬಿಡ್ಬೇಕಾಯ್ತಾ. ಒಂದೊಂದು ಸ್ಟೆಪ್ ಇದು ಮುಂದೆ ಹೋಗ್ತಾ ಇರುತ್ತೆ. ಹೆಂಗೆ ಅಂತಂದರೆ ಇವಾಗ ಜಸ್ಟ್ ಪ್ಲೇನ್ ಎಫ್ ಆಫ್ ಎಕ್ಸ್, ಇದಕ್ಕೆ ಲೆಫ್ಟ್ ಸೈಡ್ ಏನೂ ಇಲ್ಲ. ಇವಾಗ ನೆಕ್ಸ್ಟ್ ಒನ್ಗೆ ಇಲ್ಲಿ 1 ಎಕ್ಸ್ಟ್ರಾ ಆ್ಯಡ್ ಮಾಡಬೇಕಲ್ಲ, ಇದು ಒಂದು ಸ್ಟೆಪ್ ಹಿಂದೆ ಇರುತ್ತೆ. ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಂಟು ಎಫ್ ಆಫ್ ಎಕ್ಸ್ ನಾಟ್ ಕಾಮ x1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಂಟು ಎಕ್ಸ್ ಮೈನಸ್ x1 ಎಫ್ ಆಫ್ ಎಕ್ಸ್ ನಾಟ್ ಕಾಮ x1 ಕಾಮ x2 ಪ್ಲಸ್ ಎಕ್ಸ್ ಮೈನಸ್ x0, x minus x1, x minus x2, f of x, x1, x2, x3. ಇದು ಯಾವಾಗಲೂ ಒಂದು ಹೆಜ್ಜೆ ಮುಂದೆನೇ ಇರುತ್ತೆ ಎಫ್ ಆಫ್ ಟರ್ಮ್ ಏನಿದೆ ಅದು. ಸೊ ಅದಕ್ಕೆ ಫಸ್ಟ್ ಅದನ್ನೇ ಬರೀಬೇಕು. ಓಕೆ, ಇಷ್ಟಲ್ಲ. ಇದ್ರದ್ದು ಫಾರ್ಮುಲಾ ಹೆಂಗೆ ಅಂತಂದರೆ ಈಗ ಇಲ್ಲಿ ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ ಅಂತಂದರೆ we have to, okay, this will be x, this will be y,
ಆ್ಯಂಡ್ 1 2 3 ಇದೆಲ್ಲ ಇರುತ್ತಲ್ಲ. ಸೊ 2 ಮೈನಸ್ 1 ಡಿವೈಡೆಡ್ ಬೈ 2 ಮೈನಸ್ 1. ಇದು ಎಕ್ಸ್ ವ್ಯಾಲ್ಯೂ ಫಸ್ಟು ವೈ ವ್ಯಾಲ್ಯೂ ಬರಬೇಕು, ಆಮೇಲೆ ಎಕ್ಸ್ ವ್ಯಾಲ್ಯೂ ಬರಬೇಕು. ಸೊ ದಟ್ ವಿಲ್ ಬಿ y1 ಮೈನಸ್ y0 ಡಿವೈಡೆಡ್ ಬೈ x1 ಮೈನಸ್ x0. ಓಕೆ, ನೆಕ್ಸ್ಟು ನ್ಯೂಟನ್-ರಾಪ್ಸನ್ ಮೆಥಡ್. Newton-Raphson method. Newton-Raphson method. Okay. First, we have to find the value of xn. First, xn minus 1 ಫೈಂಡ್ ಔಟ್ ಮಾಡಿಕೊಂಡು ಆಮೇಲೆ xn minus f of xn divided by f dash of xn, and here we have to first substitute the value of x and later we can find it out. This is the original equation, this is the differentiated equation. Okay, next regular falsi method. Regular falsi ಮೆಥಡ್. ಇದರಲ್ಲಿ ಫಾರ್ಮುಲಾ ಏನು ಅಂದರೆ ಸಿ ಈಕ್ವಲ್ಸ್ ಎ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಬಿ ಹೋಲ್ ಡಿವೈಡೆಡ್ ಬೈ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ನೆಕ್ಸ್ಟ್ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಮೆಥಡ್. ಫಸ್ಟ್ ಹೆಂಗೆ ಅಂತಂದರೆ ವೈ ಈಕ್ವಲ್ಸ್ ವೈ ನಾಟ್ ಪ್ಲಸ್ ಆರ್ ಡೆಲ್ಟಾ ವೈ ನಾಟ್ ಪ್ಲಸ್ ಹಿಂಗೆ ಕಳ್ಕೋಬೇಕು. ಫಸ್ಟು ವೈ ನಾಟ್ ವ್ಯಾಲ್ಯೂ ಪ್ಲಸ್ ಆರ್ ಇಂಟು ವೈ ನಾಟಾ. ಓಕೆ, ಈ ಫ್ಲಕ್ಚುಯೇಟ್ ಆಗ್ತಿದೆಯಲ್ಲ, ದಿಸ್ ಇಸ್ ಡಿಸ್ಟರ್ಬಿಂಗ್ ಮೀ. ಸೊ ನಾನು ಇದನ್ನು ಸ್ವಲ್ಪ ಮೇಲೆ ಫುಲ್ ಮಾಡ್ತೀನಿ. ವಾಟ್ಸ್ ಆ್ಯಕ್ಚುಲಿ ಹ್ಯಾಪನಿಂಗ್ ವಿತ್ ಟ್ರೈಪಾಡ್. ಇಟ್ಸ್ ಓಕೆ, ಹೆಂಗಂದ್ರೂ ಬರಲಿ, ಇದು ನನ್ನ ಲರ್ನಿಂಗಿಗೋಸ್ಕರ ಮಾಡ್ತಿರೋದಲ್ವ. ದಟ್ಸ್ ಆಲ್ ರೈಟ್. You know, when I raise the camera, I won't know how it is going on and it won't distract me. ಹಿಂಗೆ ಬೇಕು ನಾನು ಹಂಗೆ ಮಾಡ್ತೀನಿ. ಸೊ ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಮೆಥಡ್ ಅಂತಂದರೆ ಫಸ್ಟು ವೈ ನಾಟ್ ಪ್ಲಸ್ ಆರ್ ಇಂಟು ಆರ್ನ ಹೆಂಗೆ ಫೈಂಡ್ ಔಟ್ ಮಾಡೋದು? ಆರ್ನ ಇಲ್ಲಿ ಬರ್ದಿದೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಹೆಚ್. ಆರ್ ಈಕ್ವಲ್ಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಡಿವೈಡೆಡ್ ಬೈ ಹೆಚ್. ಓಕೆ, y ಈಕ್ವಲ್ಸ್ ವೈ ನಾಟ್ ಪ್ಲಸ್ ಆರ್ ಡೆಲ್ಟಾ ವೈ ನಾಟ್. ಓಕೆ, ಫಸ್ಟು ವೈ ನಾಟ್ ಬರಿಬೇಕು. ವೈ ನಾಟ್ ಪ್ಲಸ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ವಿತ್ ಆರ್ ಡೆಲ್ಟಾ ವೈ ನಾಟ್ ಪ್ಲಸ್ ನೆಕ್ಸ್ಟ್ ಸ್ಟೆಪ್ಪಿಂದ ಇದ್ರದ್ದು ಎಕ್ಸ್ಟೆಂಡ್ ಆಗ್ತಾ ಬರುತ್ತೆ. ಇದು ಸ್ಟ್ಯಾಗ್ನೆಂಟು, ಈ ಪಾರ್ಟ್ ಏನಿದೆ ಇದು ಹಾಗೇ ಲೈಕ್ ಗ್ರೋತ್ ಆಗ್ತಾ ಹೋಗುತ್ತೆ. ಹಿಯರ್ ವಿಲ್ ಬಿ ಇನ್ಕ್ರೀಸಿಂಗ್ ಇಟ್ ಆ್ಯಂಡ್ ಹಿಯರ್ ಇದು ಸೇಮ್ ಇರಬೇಕು. ಸೊ ಯಾರಿಗೆ ಅರ್ಥ ಆಗುತ್ತೋ ಏನೋ. ಫಸ್ಟ್ ಓಕೆ, ಈಗ ವೈ ಈಕ್ವಲ್ಸ್ ವೈ ನಾಟ್ ಪ್ಲಸ್ ಇಲ್ಲಿ ಡೆಲ್ಟಾ ಬರುತ್ತೆ. ಐ ಆಮ್ ಟ್ರೈಂಗ್ ಟು ರಿಮೆಂಬರ್. ಆರ್ ಡೆಲ್ಟಾ ವೈ ನಾಟ್ ಪ್ಲಸ್ ಆರ್ ಆಫ್ ಆರ್ ಮೈನಸ್ 1 ಡಿವೈಡೆಡ್ ಬೈ ಸಿಂಗಲ್ ಫ್ಯಾಕ್ಟರ್ 2 ಫ್ಯಾಕ್ಟೋರಿಯಲ್. ಇದಕ್ಕೆ 1 ಫ್ಯಾಕ್ಟೋರಿಯಲ್ ಆಗುತ್ತೆ. ಅಂದರೆ 2 ಫ್ಯಾಕ್ಟೋರಿಯಲ್ ಇಂಟು ಐ ಸ್ಕ್ರೂಡ್ ಇಟ್ ಅಪ್. ಓಕೆ, ಕಾಮ್ ಡೌನ್, ಇಟ್ಸ್ ಓಕೆ. ಓಕೆ, ನ್ಯೂಟನ್ಸ್ ಫಾರ್ವರ್ಡ್ interpolation method. Newton's forward interpolation method. So y equals y naught plus r
ಓಕೆ, ಆರ್ ಡೆಲ್ಟಾ ವೈ ನಾಟ್ ಆಯಿತಾ, ಇಲ್ಲಿ ಎಡಗಡೆ ಏನೂ ಇಲ್ಲ. ಓಕೆ, ಇವಾಗ ಈ ಆರ್ ಗ್ರೋತ್ ಸ್ಟಾರ್ಟ್ ಮಾಡುತ್ತೆ, ಲೈಕ್ ಅದ್ರದ್ದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲಸ್ ಆರ್ ಇಂಟು ಆರ್ ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಇದೆ ಅಂತಂದರೆ ಇಲ್ಲೂ ಕೂಡ ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಪ್ಲಸ್ ಆರ್ ಆರ್ ಮೈನಸ್ 1 ಇಂಟು ಆರ್ ಮೈನಸ್ 2 ಹೋಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಕ್ಯೂಬ್ ವೈ ನಾಟ್ ಪ್ಲಸ್ r of r minus 1, r minus 2 and r minus 3 whole divided by 4 factorial into delta 4y not. ಹೆಂಗೆ ಮಾಡೋದು ಅಂತಂದರೆ y equals y not plus r delta y not plus okay r of r minus 1 divided by 2 factorial delta square y naught plus r of r minus 1 into r minus 2 whole divided by 3 factorial delta cube y naught. ಓಕೆ, ಹೀಗೆ ರನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ನ್ಯೂಟನ್ಸ್ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಮೆಥಡ್ ಅಂತ ಹೇಳಿದ್ದಾರೆ. ಸೊ ಬ್ಯಾಕ್ವರ್ಡ್ ಇಂಟರ್ಪೊಲೇಷನ್ ಅಂದರೆ ಫಸ್ಟ್ ನನಗೆ ಗೊತ್ತಿರೋದು ಏನು ಅಂತಂದರೆ, ನಾಟ್ ಇರೋ ಕಡೆ ಎಲ್ಲ ಏನಾಗುತ್ತೆ, ಎಲ್ಲ ಪ್ಲಸ್ ಆಗುತ್ತೆ ಅಷ್ಟೇ. ವೈ ಈಕ್ವಲ್ಸ್ ವೈ ಎನ್ ಪ್ಲಸ್ ಆರ್, ಇಲ್ಲಿ ಡೆಲ್ಟಾ ಬದಲು ಹಿಂಗೆ ಬರ್ಕೊಬೇಕು, y n plus r of r plus 1 divided by 2 factorial delta square y n plus r of r minus 1 into r minus 2 whole divided by 3 factorial and n. ಹೀಗೆ ಇದು ರನ್ ಆಗ್ತಾ ಹೋಗುತ್ತೆ ಅಷ್ಟೆ. ಓಕೆ, ನಾವು I have to learn this somehow. I keep forgetting it. I don't know why. ಡಬಲ್ ಡಿಫರೆನ್ಸ್ ಓದಿದ್ದೀವಿ, ಎರಡು ಸತಿ ಬರ್ದಿದ್ದೀನ. ಡಿವೈಡ್ ಡಿಫರೆನ್ಸ್ ಇದೆರಡು ಸಲ, ಇದೆರಡು ಸಲ, ಎಲ್ಲ ಎರಡು ಸಲ. ಓಕೆ, ಫಸ್ಟ್ ಯಾವ್ದು ಕಲೀನಿ? ಫಸ್ಟ್ ರೆಸ್ಟ್ ಮಾಡ್ತೀನಿ. ಆಗ್ತಾಯಿಲ್ಲ. ಓನ್ಲಿ 10 minutes break. I need some rest.